ಕೆಪಿಎಸ್ಸಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ಗೆ ಬಿಗ್ ಶಾಕ್. ಯಾಕಂದ್ರೆ ಎರಡನೇ ಬಾರಿ ಅವರನ್ನ ಅಮಾನತು ಮಾಡಲಾಗಿದೆ. ಕೆಪಿಎಸ್ಸಿ ಅಧ್ಯಕ್ಷ ಸ್ಥಾನದಿಂದ ಶಿವಶಂಕರಪ್ಪ ಅವರನ್ನ ಮತ್ತೆ ಅಮಾನತು ಮಾಡಲಾಗಿದೆ. ಈ ಬಾರಿ ಅಮಾನತು ಆದೇಶವನ್ನ ನೀಡಿರುವಂಥದ್ದು ಖುದ್ದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು. ಎರಡನೇ ಬಾರಿಗೆ ಅಮಾನತುಗೊಳಿಸಿ ರಾಷ್ಟ್ರಪತಿಗಳು ಆದೇಶವನ್ನು ಹೊರಡಿಸಿದ್ದಾರೆ. ಹೈಕೋರ್ಟ್ನ ಆದೇಶ ಜೊತೆಗೆ ಸರ್ಕಾರದ ಶಿಫಾರಸ್ಸಿನ ಮೇರೆಗೆ ಈ ಒಂದು ಅಮಾನತಿನ ಆದೇಶವನ್ನ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಈಗ ಕೈಗೊಂಡಿದ್ದಾರೆ. ಇದರಿಂದ ಎರಡನೇ ಬಾರಿಗೆ ಶಿವಶಂಕರಪ್ಪ ಸಾಹುಕಾರ್ ಕೆಪಿಎಸ್ಸಿ ಅಧ್ಯಕ್ಷ ಸ್ಥಾನದಿಂದ ಈಗ ಅಮಾನತಾಗಿದ್ದಾರೆ. ಮೊದಲ ಬಾರಿಗೆ ರಾಜ್ಯಪಾಲರು ಅಮಾನತಿನ ಆದೇಶವನ್ನು ನೀಡಿದರು. ಅದನ್ನು ಪ್ರಶ್ನಿಸಿ ಹೈಕೋರ್ಟ್ ಮೆಟ್ಟಿಲೇರಿದ್ರು. ಆಗ ಹೈಕೋರ್ಟ್ ರಾಜ್ಯಪಾಲರ ಒಂದು ಆದೇಶವನ್ನು ರದ್ದು ಮಾಡಿತ್ತು. ಕಾರಣ ಏನು? ಹೈಕೋರ್ಟ್ ಕೊಟ್ಟಂತಹ ಕಾರಣ, ಕ್ಯಾಬಿನೆಟ್ನ ಶಿಫಾರಸು ಏನಿರ್ತಾವೆ ಆ ಶಿಫಾರಸನ್ನು ಪಾಲನೆ ಮಾಡುವುದು, ಜಾರಿಗೊಳಿಸುವಂಥ ಒಂದು ಕರ್ತವ್ಯ ರಾಜ್ಯಪಾಲರದ್ದು. ಹೀಗೆ ಏಕಾಏಕಿ ಕ್ಯಾಬಿನೆಟ್ನ ಶಿಫಾರಸು ಇಲ್ಲದೆ ಅಮಾನತು ಮಾಡೋ ಹಾಗಿಲ್ಲ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿತ್ತು. ನಂತರ ಕ್ಯಾಬಿನೆಟ್ ಕೂಡ ಶಿಫಾರಸು ಮಾಡಿತ್ತು. ಈಗ ಮತ್ತೊಮ್ಮೆ ಎರಡನೇ ಬಾರಿಗೆ ಇವರನ್ನು ಅಮಾನತು ಮಾಡಲಾಗಿದೆ. ಹೆಚ್ಚಿನ ಡೀಟೇಲ್ಸನ್ನು ನೀಡ್ತಾ ಹೋಗ್ತಾರೆ ನಮ್ಮ ಸೀನಿಯರ್ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಹರೀಶ್. ಈಗ ಫೋನ್ ಮುಖಾಂತರ ಜಾಯಿನ್ ಆಗಿದ್ದಾರೆ. ಹರೀಶ್, ಈಗ ಎರಡನೇ ಬಾರಿಗೆ ಶಿವಶಂಕರಪ್ಪ ಸಾಹುಕಾರ್ ಅಮಾನತಾಗ್ತಿದ್ದಾರೆ. ಆ್ಯಂಡ್ ಈ ಬಾರಿ ಖುದ್ದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರೇ ಈ ಒಂದು ಆದೇಶವನ್ನು ನೀಡಿರುವಂಥದ್ದು. ಏನೇನು ಡೀಟೇಲ್ಸ್ ಲಭ್ಯವಾಗ್ತಾ ಇದೆ ಹರೀಶ್ ಈ ಒಂದು ಆರ್ಡರ್ಗೆ ಸಂಬಂಧಪಟ್ಟಂತೆ? ರಾಹುಲ್, ಬಹಳ ಮುಖ್ಯವಾಗಿರುವಂತದ್ದು ಶಿವಶಂಕರಪ್ಪ ಸಾಹುಕಾರ್ ಅವರನ್ನ ಎರಡನೇ ಬಾರಿಗೆ ಅಮಾನತುಗೊಳಿಸಲಾಗಿದೆ. ಈ ಹಿಂದೆ ರಾಜ್ಯಪಾಲರು ಅಮಾನತುಗೊಳಿಸಿ ಆದೇಶವನ್ನು ಹೊರಡಿಸಿದ್ರು. ಇದೀಗ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಅವ್ರನ್ನ ಅಮಾನತುಗೊಳಿಸಿ ಆದೇಶವನ್ನು ಹೊರಡಿಸಿದ್ದಾರೆ. ಇತ್ತೀಚೆಗೆ ನಡೆದಂತ ಸಚಿವ ಸಂಪುಟ ಸಭೆಯಲ್ಲಿ ಅಮಾನತುಗೊಳಿಸುವ ಒಂದು ನಿರ್ಣಯವನ್ನ ಕೂಡ ಕೈಗೊಳ್ಳಲಾಗಿತ್ತು. ಅದು ಶಿಫಾರಸನ್ನು ಕೂಡ ಮಾಡಲಾಗಿತ್ತು. ಅದರ ಅನ್ವಯ ಈಗ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಅಮಾನತುಗೊಳಿಸಿ ಆದೇಶವನ್ನು ಹೊರಡಿಸಿದ್ದಾರೆ. ಮುಖ್ಯವಾಗಿ ರಾಜ್ಯಪಾಲರು ಅಮಾನತುಗೊಳಿಸಿದಂತಹ ಆದೇಶವನ್ನ ಪ್ರಶ್ನಿಸಿ ಅವರು ಹೈಕೋರ್ಟ್ ಮೊರೆ ಹೋಗಿದ್ರು. ಹೈಕೋರ್ಟ್ ಅಲ್ಲೂ ಕೂಡ ಸಚಿವ ಸಂಪುಟ ಸಭೆ ಶಿಫಾರಸು ಮಾಡದ ಹೊರತು ನೇರವಾಗಿ ಅದನ್ನ ಅಮಾನತುಗೊಳಿಸಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಕಾರಣ ನೀಡಿ ಆ ಆದೇಶವನ್ನ ಅಸಿಂಧುಗೊಳಿಸಿತ್ತು. ಹಾಗಾಗಿ ಇತ್ತೀಚೆಗೆ ನಡೆದಂತ ಸಚಿವ ಸಂಪುಟ ಸಭೆಯಲ್ಲಿ ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಶಿಫಾರಸನ್ನ ನಿರ್ಣಯ ಕೈಗೊಂಡು ಶಿಫಾರಸು ಮಾಡಿತ್ತು. ಶಿಫಾರಸಿನ ಅನ್ವಯ ಈಗ ದ್ರೌಪದಿ ಮುರ್ಮು ಅವರೇ ಅವರ ಅಮಾನತುಗೊಳಿಸಿ ಆದೇಶವನ್ನು ಹೊರಡಿಸಿದ್ದಾರೆ. ರಾಹುಲ್. ರೈಟ್ ಹರೀಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.